ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ಮಾರುಕಟ್ಟೆ ಪಾರ್ಕಿಂಗ್ ಪ್ರದೇಶದಲ್ಲಿ ರಾಶಿ ಕಸ. ಸತತ ವರದಿಯ ಬಳಿಕ ಮಾರ್ಕೆಟ್ ಫುಲ್ ಕ್ಲೀನ್. ನಿಮ್ಮ ಪ್ರಜಾಶಕ್ತಿ ಟಿವಿ ಒಂದು ಸುದ್ದಿಯನ್ನ ಬಿತ್ತರಿಸಿದ್ರೆ ಅದು ಫಲ ಸಿಗೋವರೆಗೂ ಕೈಬಿಡುವುದಿಲ್ಲ. ತುಮಕೂರಿನ ಸಮಸ್ಯೆಗಳ ಕುರಿತು ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡುತ್ತೆ. ಸಮಸ್ಯೆಯು ಬಗೆಹರಿಯುವವರೆಗೂ ಸತತ ವರದಿಯನ್ನ ಬಿತ್ತರಿಸುತ್ತೆ. ಇದೇ ಕಾರಣಕ್ಕೆ ಇಂದಿಗೂ ಕೂಡ ತುಮಕೂರು ಜಿಲ್ಲೆಯ ಜನರ ಏಕೈಕ ಆಯ್ಕೆ ಪ್ರಜಾಶಕ್ತಿ ಟಿವಿಯಾಗಿ ಹೊರಹೊಮ್ಮಿದೆ. ಇತ್ತ ತುಮಕೂರಿನ ಮಾರುಕಟ್ಟೆಯಲ್ಲಿ ರಾಶಿ ಕಸ ಬಿದ್ದಿತ್ತು. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ಸತತ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಮಾರ್ಕೆಟ್ ಕಸದ ಸಮಸ್ಯೆಗೆ ಮುಕ್ತಿ ನೀಡಿದ್ದಾರೆ. ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೌದು, ಸಾಕಷ್ಟು ತಿಂಗಳುಗಳಿಂದ ಗಬ್ಬೆದ್ದು ನಾರ್ತಾ ಇದ್ದ ಅಂತರಸ್ನಳ್ಳಿ ಮಾರುಕಟ್ಟೆ ಮುಂಭಾಗದ ಅವ್ಯವಸ್ಥೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಮಾರುಕಟ್ಟೆ ಪಾರ್ಕಿಂಗ್ ಪ್ರದೇಶದಲ್ಲಿ ರಾಶಿ ಕಸ ಬೀಳ್ತಾ ಇದ್ದ ಕಾರಣ ಸಾರ್ವಜನಿಕರು, ವ್ಯಾಪಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ದುರ್ವಾಸನೆಯಿಂದ ಮಾರುಕಟ್ಟೆ ಪರಿಸರವೇ ಅಸಹ್ಯಕರವಾಗಿದ್ದು ವಾಹನ ನಿಲುಗಡೆಗೂ ಸಮಸ್ಯೆಯಾಗ್ತಾ ಇತ್ತು. ಇನ್ನು ಈ ಗಂಭೀರ ಸಮಸ್ಯೆ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ಸುದ್ದಿ ಬಿತ್ತರಿಸುವ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಿತು. ಮಾಧ್ಯಮದ ನಿರಂತರ ಒತ್ತಡದ ಫಲವಾಗಿ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಇದಾದ ಬಳಿಕ ಮಾರುಕಟ್ಟೆ ಮುಂಭಾಗ ಹಾಗೂ ಪಾರ್ಕಿಂಗ್ ಜಾಗವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಕಸದ ರಾಶಿಯನ್ನ ತೆರವುಗೊಳಿಸಿ ಸಂಪೂರ್ಣ ಸ್ವಚ್ಛತಾ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಇದರಿಂದ ಮಾರುಕಟ್ಟೆಗೆ ಹೊಸ ರೂಪ ಸಿಕ್ಕಿದ್ದು ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕದಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇನ್ನು ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿದ ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಈ ವಿಚಾರವನ್ನ ನಿರಂತರವಾಗಿ ಎತ್ತಿ ಹಿಡಿದ ನಿಮ್ಮ ಪ್ರಜಾಶಕ್ತಿ ಟಿವಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗ್ತಾ ಇದೆ. ಈ ಜಾಗ ತುಂಬಾ ಗಲೀಜಾಗ್ಬಿಟ್ಟಿತ್ತು ಸರ್. ಈಗ ನೋಡಕ್ ಮಾತ್ರ ಸುಂದರವಾಗೈತೆ, ಎಷ್ಟೋ ಚೆನ್ನಾಗೈತೆ. ಮೊದಲು ಸ್ಮೆಲ್ಲು ಇಲ್ಲೆಲ್ಲೂ ನಿಂತ್ಕೊಳಕ್ಕಾಗ್ತಿರಲಿಲ್ಲ. ಗಾಡಿ ಹಾಕಿದ್ರೆ ಗಬ್ಬು ಸ್ಮೆಲ್ ಬರೋದು, ಒಂದೀಟು ಹಚ್ಕಟ್ಟಿರಲಿಲ್ಲ. ಎಲ್ಲ ಕಸ ತಂದು ಎಸೆಯೋರು. ಚೆನ್ನಾಗೈತೆ. ಈಗ ಮಾತ್ರ ಇನ್ನು ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಯಾವಾಗಿಂದ ಈ ತರ ಸಮಸ್ಯೆ ಆಗ್ತಾ ಇತ್ತು ಅಂತ? ಇದಾಗಲೇ ಒಂದು 3-4 ತಿಂಗಳಿಂದ ಚೆನ್ನಾಗಿರ್ಲಿಲ್ಲ. ಇತ್ತೊಂದು 2 ತಿಂಗಳಿಂದ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇನ್ನು ಚೆನ್ನಾಗಾಗಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ಮಾರ್ಕೆಟು ಸೀಟ್ ಗೀಟ್ ಎಲ್ಲ ಹಾಕ್ತಾರಂತೆ, ಚೆನ್ನಾಗಾಗಲಿ ಅಂತ ಕೇಳ್ತೀವಿ ಸರ್. ಒಳ್ಳೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಇಲ್ಲೆಲ್ಲ ನಿಂತ್ಕೊಳಕ್ಕೂ ಪಂದ್ಕೊಳಕ್ಕೂ ಸ್ಮೆಲ್ಲು ಇಲ್ಲ. ಅದ್ಮೇನ್ ಚೆನ್ನಾಗಿದೆ ಸರ್. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.